ಗಂಗಾಧರ ಕರುಣಾ ಸಾಗರ ರಕ್ಷಿಸೋ ರಕ್ಷಿಸೋ ಗೌರೀವರ ಪರಮೇಶ್ವರ ಗಂಗಾಧರ हरि हरि जन बेगिया रे परमेश्वरा ಚಂದ್ರನ ಬಾಳು ಪಾಲು ಚಂದ್ರಲೋಕದಿ ತುಂಬೆಲ್ಲ ಕಾರಿರುಳು ಚಂದ್ರನ ಬಾಳು ಮಣ್ಣಿನ ಪಾಲು ಚಂದ್ರಲೋಕದಿ ತುಂಬೆಲ್ಲ ಕಾರಿರುಳು ನನ್ನಿ ನೋವಿಗೆ ಮನೆಯಲ್ಲೋ ಅನ್ನಿ ನೋವಿಗೆ ಕೊನೆಯೊಂದೋ ತಿಳಿಯದೆ ನಿನಗೆ ಹೇ ದೀನ ಬಂದೋ ತಿಳಿಯದೆ ನಿನಗೆ ಹೇ ದೀನ ಬಂದೋ ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ परमेश्वरने करुणे तोरे हरि हरि जन बेगया ताळलारे ताळलारे ನಿನ್ನ ನಂಬಿದೆನು ನಿನ್ನ ಭಜಿಸಿದೆನು ನೀನೆ ಗತಿಯನ ತಂದೆಯೇ ಮರಳಿ ನೀ ನನಗೆ ಸೋಡತಾ ಸೇದಿ ಸತ್ತಿದಾನಂದ ಮೂರ್ತಿಯೇ ನಿನ್ನ ಆಜ್ಞೆಯನ್ನು ಮೀರಿಯೇ ನಿಹುದು ಹೇಳಯ್ಯ ಜಗದಾದಿಯೇ ಹೇಳಯ್ಯ ಜಗದಾದಿಯೇ ಹೇಳಯ್ಯ ಜಗದಾದಿಯೇ ತಾಳಲಾರೆ ತಾಳಲಾರೆ ತನುವಿನ ಈ ಬಾಧೆಯ ಪರಮೇಶ್ವರನೇ ಕರುಣೆ ತೋರಿ ಹರಿ ಹರಿ ಜನ ಬೇಗೆಯ ತಾಳಲಾರೆ ತಾಳಲಾರೆ ಜಗದೀಶ್ವರ ಕಳೈನ ಈ ಚಂದ್ರಮನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ ಬೇಡಿಕೊಳ್ಳು. ಶಾಂತನಾಗು ಚಂದ್ರಮ. ಶಾಂತಿ ಎಲ್ಲಿಂದ ಬಂತು ದೇವಾ ಶಾಂತಿ? ಈಗಲೀಗ ಶಾಂತವಾಯಿತು. ಕಮ್ಮಾರ ಕಬ್ಬಿಣದ ಉರಿ ಜ್ವಾಲೆಯಂತೆ ಉರಿತಿದ್ದ ನನ್ನ ಉದರಾಗ್ನಿಯು ಪರಮೇಶ್ವರನ ಸ್ವರ್ಗದಿಂದ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕೆ ಪರಿಭವ? ಯಾರಿಂದ ನಡೆಯಿತು? ಇದೊಂದು ತಾನಾಗಿ ಸಂಭವಿಸಿದ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ. ಭಯಪಡಬೇಡ ನಿಪತಿ. ನಿನ್ನನ್ನು ಧರಿಸಿರುವನು ನನ್ನ ಜಟಾಜೂಟಾಗ್ರದ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಇಗೋ ನಿನಗಾಗಿ ದಕ್ಷ ಶಾಪದ ವಿಮೋಚನೆಯನ್ನು ಮಾಡಿರುವೆನು. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಚಂದ್ರಮ, ಚಂದ್ರಮ, ನಿನ್ನ ಗಗನ ಮಾರ್ಗದ ದಿನಚರಿ ದಿನಗಳಲ್ಲಿ ಒಂದೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಸೋಡಸ ಕಲಾಪೂರ್ಣ ಚಂದನಾಗಿ ವಿಖ್ಯಾತರಾಗಿ ಮೇರೆ. ಧನ್ಯನಾದನು ಭಯಕರನ ದಿವ್ಯವಾಣಿಯಿಂದ. ಕಣ್ಣಾರ ಕಂಡೇ
ಸಾಗರ. ಕಣ್ಣಾರ ಕಂಡೆ ಪ್ರಭೋ ಶಂಕರ ತ್ರಿಶೂಲಧರ ದಯಾ ಸಾಗರ. ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ. ಕಣ್ಣಾರ ಕಂಡೆ ಪ್ರಭೋ ಶಂಕರ ಪ್ರಭೋ ಶಂಕರ. ವೈಕುಂಠ ವಾಸನು ಈ ನಮ್ಮ ಹರೆಯೋ ಬ್ರಹ್ಮ ಸ್ವರೂಪನು ಶಾರದಯ ಪತಿಯೋ. ವೈಕುಂಠ ವಾಸನು ಈ ನಮ್ಮ ಹರೆಯೋ ಬ್ರಹ್ಮ ಸ್ವರೂಪನು ಶಾರದಯ ಪತಿಯೋ. ಈ ಮೂರ್ತಿಯ ದಿವ್ಯ ಸ್ವರೂಪ ನಾ ಕಂಡೆನು ಈ ಪ್ರತಿರೂಪ. ಈ ಮೂರ್ತಿಯ ದಿವ್ಯ ಸ್ವರೂಪ ನಾ ಕಂಡೆನು ಈ ಪ್ರತಿರೂಪ. ದಕ್ಷನ ಸಾಪದಿ ನಾ ಮುಕ್ತನಾದೆ. ದಕ್ಷನ ಸಾಪದಿ ನಾ ಮುಕ್ತನಾದೆ. ನರ ಕಂಡೆ ಪ್ರಭೋ ಶಂಕರ ತ್ರಿಶೂಲಧರ ದಯಾ ಸಾಗರ. ನಿನ್ನಯ ಪಾದವ ನಂಬಿರುವ ಚಂದ್ರಮನ ಕಾಯ್ದ ಶಂಕರ. ಕಣ್ಣಾರ ಕಂಡೆ ಪ್ರಭೋ ಶಂಕರ ಪ್ರಭೋ ಶಂಕರ ಪ್ರಭೋ ಶಂಕರ. ಧನ್ಯರಾದ ದಯಾಕರನ ದಿವ್ಯವಾಣಿಯಿಂದ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ಆದರೂ ಪಾವನವಾದನು ಈ ಚಂದ್ರಮ ನಿಮ್ಮ ದರ್ಶನದಿಂದ. ಚಂದ್ರಮ, ವಿಶಾಲಕಾದ ಮಸ್ತಕದ ಮೇಲೆ ಆ ಚಂದ್ರಾಕಾರವಾದ ಪದವಿಯನ್ನು ಗಳಿಸಿಕೊಂಡ ಚಂದ್ರಮ, ನೀನೇ ಧನ್ಯ. ಒಂದೇ ಕಾಲದಲ್ಲಿ ತ್ರಿಮೂರ್ತಿಗಳ ದರ್ಶನವನ್ನು ಪಡೆದ ದಕ್ಷ ಶಾಪ ರಹಿತನಾದರು. ಭೂತೇಶ್ವರ, ಕಾಳ ಅತೀತವಾಯಿತು. ಸತ್ರ ಪೂಜಕ್ಕೆ ದಯ ಮಾಡಿಸಿ ಬೇಡುವೆನು ಪರಮಾತ್ಮ, ಬೇಡುವೆನು. ಚಂದ್ರಮ, ನಿನಗೂ ಅಲ್ಲಿಗೆ ಬರಲು ಕರೆ ಉಂಟು. ಆಗಬಹುದು.